ನಟ ದರ್ಶನ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರೋದು ಗೊತ್ತೇ ಇದೆ. ಆದ್ರೆ ದರ್ಶನ್ ಪಾಲಿಗೆ ಅದೇ ಮುಳುವಾಗ್ತಿದೆ. ದಾಸ ಜೈಲಲ್ಲಿ ವನವಾಸ ಅನುಭವಿಸ್ತಿದ್ರೆ ಇತ್ತ ಅಭಿಮಾನಿಗಳು ಪದೇ ಪದೇ ಅವರ ಹೆಸರನ್ನ ಹಾಳು ಮಾಡ್ತಿದ್ದಾರೆ. ದರ್ಶನ್ ಹೆಸರಿನ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಇದೀಗ ಕಾಟೇರನ ಫ್ಯಾನ್ಸ್ಗೆ ಖಾಕಿ ಬಿಸಿ ಮುಟ್ಟಿಸಿದ್ದು ಕೇಸ್ ದಾಖಲಿಸಿದೆ. ದರ್ಶನ್ ಫ್ಯಾನ್ಸ್ ಮೇಲೆ ಮತ್ತೆ ದಾಖಲಾಯಿತು ಎಫ್ಐಆರ್. ಅವಾಚ್ಯ ಶಬ್ದಗಳಿಂದ ನಿಂದಿಸಿದವರಿಗೆ ಬಿಸಿ ಮುಟ್ಟಿಸಿದ ಖಾಕಿ. ಎಸ್, ಈ ಹಿಂದೆ ನಟಿ ರಮ್ಯಾ ಸೋನು ಶೆಟ್ಟಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಾಮೆಂಟ್ ಮತ್ತು ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ದರ್ಶನ್ ಅಭಿಮಾನಿಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ವಿಚಾರ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇಷ್ಟೆಲ್ಲ ಆದ್ರೂ ದರ್ಶನ್ ಫೇಕ್ ಫ್ಯಾನ್ಸ್ ಕಿರಿಕಿರಿ ಮತ್ತೆ ಶುರುವಾಗಿದೆ. ಇದೀಗ ಮತ್ತೆ ದರ್ಶನ್ ಅವರ 12 ಮಂದಿ ಅಭಿಮಾನಿಗಳ ವಿರುದ್ಧ ಅಶ್ಲೀಲ ಕಾಮೆಂಟ್, ಅತ್ಯಾಚಾರ, ಬೆದರಿಕೆಯ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಿಕ್ಷಕಿಯೊಬ್ಬರ ವಿರುದ್ಧ ಅಶ್ಲೀಲ ಕಾಮೆಂಟ್, ಅತ್ಯಾಚಾರ, ಬೆದರಿಕೆ ಒಡ್ಡಿದ ಆರೋಪದಡಿ ನಟ ದರ್ಶನ್ ಅವರ 12 ಜನ ಅಭಿಮಾನಿಗಳ ವಿರುದ್ಧ ಬೆಂಗಳೂರಿನ ಗೋವಿಂದರಾಜನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಜಿತ್ ಆನಂದ್ ಹೆಗಡೆ ಅನ್ನೋರು ಕೊಟ್ಟ ದೂರಿನ ಆಧಾರದಲ್ಲಿ ಪ್ರಕರಣ ದಾಖಲಾಗಿದ್ದು, ಅಜಿತ್ ಆನಂದ್ ಹೆಗಡೆ ಅವರು ಕೊಟ್ಟಂತಹ ದೂರಿನ ಪ್ರಕಾರ ಸೆಪ್ಟೆಂಬರ್ 24ರಂದು ಅವರ ಪತ್ನಿಯನ್ನ ಗುರಿಯಾಗಿಸಿಕೊಂಡು ಖದರ್ ಕನ್ನಡಿಗ ಎಂಬ ಫೇಸ್ಬುಕ್ ಪೇಜ್ನಲ್ಲಿ ಅಶ್ಲೀಲವಾಗಿ ಸಂದೇಶ ಪ್ರಕಟಿಸಲಾಗಿದೆ. ಪೋಷಕರ ಪರ್ಮಿಷನ್ ಇಲ್ಲದೆ ಪುಟ್ಟ ಮಕ್ಕಳ ಫೋಟೋಗಳನ್ನ ಕೂಡ ಬಳಸಿಕೊಂಡು ಗುರುತು ಮರೆಮಾಚದ ಕಿಡಿಗೇಡಿಗಳು ಪೋಸ್ಟ್ ಮಾಡಿರ್ತಾರೆ ಅಂತ ಉಲ್ಲೇಖಿಸಲಾಗಿದೆ. ಅಲ್ಲದೆ ದೂರುದಾರರ ಪತ್ನಿ ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿದ್ದು ಗಣತಿ ಸಲುವಾಗಿ ಕರ್ತವ್ಯಕ್ಕೆ ಹೋಗಲು ಭಯದ ವಾತಾವರಣ ಸೃಷ್ಟಿಸಲಾಗಿದೆ. ದರ್ಶನ್ ಅಭಿಮಾನಿಗಳು ಅತ್ಯಾಚಾರದ ಬೆದರಿಕೆಯನ್ನ ಕೂಡ ಹಾಕಿದ್ದು, ಪತ್ನಿಯ ಭದ್ರತೆ ಮತ್ತು ಖಾಸಗಿತನಕ್ಕೆ ಧಕ್ಕೆ ಬಂದಿದ್ದು, ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಅಜಿತ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ನಲ್ಲಿ ಜೈಲಲ್ಲಿದ್ರೂ ಸಹ ನಟ ದರ್ಶನ್ಗೆ ಮಾತ್ರ ಅಭಿಮಾನಿಗಳ ಕಿರಿಕಿರಿ ತಪ್ತಾ ಇಲ್ಲ. ದಂಡಂ ದಶಗುಣಂ, ಇದು ಒಂದೇ ಈ ಫೇಕ್ ಫ್ಯಾನ್ಸ್ಗೆ ತಕ್ಕ ಪಾಠ. ಏನಂತೀರಾ? ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹಾಡು ಹೇಳಿ ಈಗ ಬೆಡ್ಶೀಟ್ ದಿಂಬಿಗಾಗಿ ಗೋಗರಿಯೋ ಹಾಗಾಗದೆ ನಟ ದರ್ಶನ್ ಪರಿಸ್ಥಿತಿ. ಇದೇ ವಿಚಾರಕ್ಕೆ ಜೈಲು ಅಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಹಾಕಿದ ಹಿನ್ನೆಲೆ ಕಾರಾಗೃಹ ಇಲಾಖೆ ಎಚ್ಡಿಪಿ ಬಿ ದಯಾನಂದ್ ಅವರು ಇಂದು ಜೈಲಿಗೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ದರ್ಶನ್ ಜೈಲು ಅಧಿಕಾರಿಗಳ ಮೇಲೆ ನ್ಯಾಯಾಂಗ ನಿಂದನೆ ಆರೋಪದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಕಾರಾಗೃಹ ಇಲಾಖೆ ಎಡಿಜಿಪಿ ಬಿ ದಯಾನಂದ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಇರುವ ಬ್ಯಾರಕ್ ಭದ್ರತೆ ಪರಿಶೀಲನೆ ನಡೆಸಿದ ದಯಾನಂದ್ ಸಿಬ್ಬಂದಿ ಬಾಡಿ ಹಾರ್ನ್, ಕ್ಯಾಮೆರಾ, ವಿಡಿಯೋಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಆನಂತರ ಅಧಿಕಾರಿಗಳಿಂದ ಒಂದಷ್ಟು ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಜಾಮೀನು ರದ್ದಾಗಿ 2ನೇ ಬಾರಿ ಜೈಲು ಸೇರಿದ ನಟ ದರ್ಶನ್ಗೆ ಜೈಲಲ್ಲಿ ಮೂಲ ಸೌಕರ್ಯಗಳನ್ನ ಅಧಿಕಾರಿಗಳು ಕೊಡ್ತಿಲ್ಲ ಅಂತ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಈಗಾಗಲೇ ಸೆಷನ್ಸ್ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಜೈಲು ಮ್ಯಾನ್ಯುಯಲ್ ಪ್ರಕಾರ ಆರೋಪಿ ದರ್ಶನ್ಗೆ ಸವಲತ್ತುಗಳನ್ನ ಕಲ್ಪಿಸಿಕೊಡಲು ಆದೇಶ ನೀಡಿತ್ತು. ಕೋರ್ಟ್ ಸೂಚನೆ ನೀಡಿದ್ರೂ ಕೂಡ ಜೈಲಾಧಿಕಾರಿಗಳು ಕನಿಷ್ಠ ಸವಲತ್ತುಗಳನ್ನು ಕೂಡ ಕೊಡ್ತಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ದರ್ಶನ್ ಪರ ವಕೀಲರು ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಹಾಕಿದ್ದಾರೆ. ಇದೀಗ ನ್ಯಾಯಾಲಯ ಜೈಲು ಅಧಿಕಾರಿಗಳ ಖುದ್ದು ಹಾಜರಾಗುವಂತೆ ಸೂಚನೆ ನೀಡಿದೆ. ಅದರಿಂದ ಎಡಿಜಿಪಿ ಬಿ ದಯಾನಂದ್ ಪರಪ್ಪ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ದರ್ಶನ್ ವಿಚಾರದಲ್ಲಿ ಆಗಿರುವ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಅಲ್ಲದೆ ಮುಂದಿನ ಕೋರ್ಟ್ ವಿಚಾರಣೆ ವೇಳೆ ದರ್ಶನ್ಗೆ ನೀಡಿರುವ ಸವಲತ್ತುಗಳು, ಊಟ ತಿಂಡಿ ವ್ಯವಸ್ಥೆ, ವಾಕಿಂಗ್ ವಿಚಾರದ ಬಗ್ಗೆ ಸಮಗ್ರ ವರದಿ ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹಾಗೂ ವರದಿ ಜೊತೆಗೆ ಬಾಡಿ ಹಾರ್ನ್ ಕ್ಯಾಮೆರಾ ಹಾಗೂ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೋರ್ಟ್ಗೆ ನೀಡಲು ಸೂಚಿಸಿದ್ದಾರೆ. ಈಗಾಗಲೇ ದರ್ಶನ್ಗೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಸವಲತ್ತುಗಳನ್ನ ನೀಡಿದ್ದು, ಮ್ಯಾನ್ಯುಯಲ್ ಪ್ರತಿ ಹಾಗೂ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲು ತಯಾರಿ ನಡೆಸಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.